ಚಂದ್ರವಳ್ಳಿ ಗುಹೆ ಚಿತ್ರದುರ್ಗ ಹತ್ತಿರ ಇರುವ ಒಂದು ಪ್ರಾಚೀನ ಐತಿಹಾಸಿಕ ಸ್ಥಳ. ಇಲ್ಲಿ ಹಳೆಯ ಕಾಲದಲ್ಲಿ ಮನುಷ್ಯರು ವಾಸಿಸಿದ್ದರೆಂಬ ಸಾಕ್ಷ್ಯಗಳು, ಶಿಲಾಶಾಸನಗಳು ಸಿಕ್ಕಿವೆ. ಈ ಸ್ಥಳವು ಬೆಟ್ಟಗಳ ನಡುವೆ ಇರುವುದರಿಂದ ತುಂಬಾ ಸುಂದರವಾಗಿದೆ. ಇಲ್ಲಿ ಮಯೂರವರ್ಮ ಕಾಲದ ಗುರುತುಗಳು ಸಿಕ್ಕಿವೆ. ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದ ಸ್ಥಳ. ಗರುಡ, ಹಾವು, ಲಿಂಗ ಸ್ವರೂಪದಲ್ಲಿರುವ ಬೃಹತ್ ಬಂಡೆಗಳನ್ನು ಕಾಣಬಹುದು. ಪಾಂಡವರಿಂದ ಪ್ರತಿಷ್ಠಾಪಿಸಲ್ಪಟ್ಟು ಪೂಜಿಸಲ್ಪಟ್ಟ ಪಂಚಲಿಂಗಗಳನ್ನು ನಾವು ಇಲ್ಲಿ ಕಾಣಬಹುದು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಚಂದ್ರವಳ್ಳಿ ಕೇವ್ಸ್ ನೋಡಕ್ಕೆ ಬಂದಿವಿ. ಬನ್ನಿ ಈ ಚಂದ್ರವಳ್ಳಿ ಕೇವ್ಸ್ನ ಸಂಪೂರ್ಣವಾಗಿ ನೋಡಿಕೊಂಡು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಸ್ನೇಹಿತರೆ, ಎಲ್ಲರಿಗೂ ಅನು ಟ್ರೆಕ್ ಡೈರೀಸ್ಗೆ ಸ್ವಾಗತ, ಸುಸ್ವಾಗತ. ಚಿತ್ರದುರ್ಗ ಬೆಟ್ಟ, ಚೋಳಗುಡ್ಡ ಮತ್ತು ಧವಳಪ್ಪನ ಗುಡ್ಡ ಇವುಗಳ ನಡುವೆ ಇರುವ ಪ್ರದೇಶವೇ ಚಂದ್ರವಳ್ಳಿ. 13ನೇ ಶತಮಾನದ ಶಾಸನಗಳಲ್ಲಿ ಬರುವ ಸಿಂಧೂರವಳ್ಳಿ ಎಂಬುದೇ ಚಂದ್ರವಳ್ಳಿ ಎಂದಾಗಿರಬಹುದು. ಕದಂಬ ಸಾಮ್ರಾಜ್ಯ ಸ್ಥಾಪನೆಗೂ ಮುನ್ನ ಮಯೂರವರ್ಮ ಇಲ್ಲಿ ವಾಸವಾಗಿದ್ದನು ಇಲ್ಲಿಯ ಶಾಸನವೊಂದು ತಿಳಿಸುತ್ತದೆ. ಮುಂದೆ ಶಾಂತಿ ರೀತಿ ನಂದಿ ಕೂತಿರ್ತಾನಲ್ವಾ, ಅದೇ ತಾನೇ ಒಳಗಡೆ ಹೋಗ್ಬೇಕಂತ ಸೂಚನೆ ನಂದಿ ಚಿತ್ರ ಇದೆ. ಸ್ಟಾರ್ಟಿಂಗ್ ಬರೋದು 4 ಮೆಟ್ಲು, ಸೆಕೆಂಡ್ ಬರೋದು 7 ಮೆಟ್ಲು ಸರ್. ಆ 7 ಮೆಟ್ಲಿಂದ ಒಂದು ಸ್ಮಾಲ್ ಒಂದು ಬಿಗ್ ಇದೆ. ಶತ್ರುಗಳು ಏನು ಬಂದ್ರಪ್ಪ ಅಂದ್ರೆ ಸಿದ್ಧಾಗಿ ಬೀಳ್ ಅಂತ ನೋಡಿ, 7 ಬೀಳ್ ಅಂತ ನೋಡಿ. ಅದೇ ಥರ ಸರ್ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಳ್ಳಿ. ಬನ್ನಿ ಹೇಳಿರಿ ಸರ್, ಕೆಳಗೆ ಬ್ಯಾಂಕ್ ಬರ್ರಿ ಸರ್. ಬೇಗ ಸರ್, ಇದು ಜಗಲಿ ಕಟ್ಟೆ ಸರ್, ಸೋಫಾ ಸೆಟ್ ಅಂತ ಹೇಳ್ತೀವಲ್ಲ, ಸೈನಿಕ ಕೂತ್ಬಿಟ್ಟು ಹೊರಗಡೆಯಿಂದ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ವಾಚ್ ಮಾಡ್ತಾರೆ ಸರ್. ಕೂತ್ಕೊಂಡು ವ್ಯಾಸ ಮಾಡೋ ಜಾಗ. ಇದು 2ನೇ ಬಾಗಿಲು, ಗಣೇಶನ ಬಾಗಿಲು. ಯಾವುದೇ ವಿಘ್ನ ಲೋಪ ಬರಬಾರ್ದು. ಮೊದಲು ಪೂಜೆ ಗಣೇಶ ಮಾಡ್ತಾರಲ್ವ, ನೋಡ್ರಿ ಗಣೇಶನ ಕೆತ್ತನೆ ಮಾಡ್ಯಾರೆ ಸರ್. ಒಂದೇ ಸ್ಟೋನ್ ಕೆಳಗಡೆ ಹೋಗೋದೀಗ ನಾವು, ಬಿಗ್ ಸ್ಟೋನ್ ಇದು. ಇದೆಲ್ಲ ಮಂಟಪ ಸರ್, ಮುಂದ್ಗಡೆ ಇರೋದಿಲ್ಲ. ಕೆಳಗಡೆ 9 ಮೆಟ್ಲು ಬರ್ತವೆ, ಇಲ್ಲಿ 6 ಮೆಟ್ಲು ಸರ್. ಸ್ಕಿಡ್ ಆಗಿ ಬೀಳಿ ಅಂತ ಹೇಳ್ಬಿಟ್ಟು 7 ಬೀಳು ಅಂತ ಹೇಳ್ಬಿಟ್ಟು ಶಿವಲಿಂಗ ನೋಡ್ಬೋದು. ಅಲ್ಲಿ ನಂದಿ ನೋಡಿದ್ವಿ ಮೇಲೆ ಬಾಗಿಲು ಹತ್ರ ಸರ್, ನೋಡಿದ್ರಲ್ಲ ನಂದಿ, ಅದಕ್ಕೆ ನಂದಿ ಬಾಗಿಲು. ಇದು ಶಿವಲಿಂಗ ಸರ್. ಸಾಮಾನ್ಯ ಇಲ್ಲೊಂದು ಕಿಡಿ ಕಾಣಿಸುತ್ತಲ್ವ, ಹೋಲ್ ಕಾಣಿಸ್ತಿದೆ ಸರ್. ಅದು ಕಾಣಿಕೆ ಉಂಡಿ ಸರ್. ಅದು ಕಾಣಿಕೆ ಉಂಡಿ ಅಂದರೆ ಈ ಸ್ವಾಮೀಜಿ ಮೀಟ್ ಮಾಡಕ್ಕೆ ಬರ್ತಾರಲ್ಲ ಪ್ರಜೆಗಳೆಲ್ಲ, ಅಲ್ಲೆಲ್ಲ ಕಾಣಿಕೆ ಹಾಕ್ತಾರೆ. ಈಗ ದೇವಸ್ಥಾನಕ್ಕೆ ಹೋದ್ರೆ ಹಾಕ್ತೀನಿ ನೋಡಿ, ಅದೇ ಸಿಮ್ಸನ್ ಲಾಸ್ಟಿಗೆ ಎಲ್ಲಿ ಬೀಳುತ್ತೆ ಅಂತ ನಾನು ತೋರಿಸ್ತೀನಿ ಡೀಟೇಲಲ್ಲಿ. ಸರ್, ಇದೆಲ್ಲ 4ನೇ ಶತಮಾನದಲ್ಲಿ ಸ್ಥಾಪನೆ ಆಗಿರೋ ಸರ್. ಇದು ಮಯೂರರು ಕದಂಬರ ಬಂದ್ಬಿಟ್ಟು ಸ್ಥಾಪನೆ ಮಾಡ್ಕೊಂಡ್ರೆ. ಏನಕ್ಕೆ ವಿದ್ಯುತ್ ಟೈಮ್ ಬಂದಾಗ ಸೋಲೋ ಮೂಮೆಂಟ್ ಇರುತ್ತಲ್ವಾ, ಫ್ಯಾಮಿಲಿ ಸೇಫ್ಟಿಗೋಸ್ಕರ ಸೈನ್ಯಗಳನ್ನು ಕಟ್ಟಲಿಕ್ಕೋಸ್ಕರ ಮಾಡ್ಕೊಂಡಿರೋದು. ಒಂಥರ ಬಂಕರ್ ಸಿಸ್ಟಮ್ ಸರ್. ಅಂದರೆ ಎಮರ್ಜೆನ್ಸಿ ಬಂದು ಇಲ್ಲಿ ಇರ್ತಿದ್ರು ಅಂತ ಹೇಳ್ತಾರೆ. 15ನೇ ಶತಮಾನದಲ್ಲಿ ಬೆಳಗಾಂ ಡಿಸ್ಟಿಕ್ ಅಂಕುಲಿಂದ ಬಂದ್ಬಿಟ್ಟು ಪರದೇಶಪ್ಪ ಸ್ವಾಮೀಜಿ ಅಥವಾ ಅಡವಿ ಸಿದ್ಧಲಿಂಗ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಈ ಗೂಳಗಡೆ ತಪಸ್ ಮಾಡ್ಕೊಂತ ಈ ರಾಜರಿಗೆಲ್ಲ ಸ್ಥಳ ಹೇಳ್ಕೊಂತಿದ್ರು. ಅದಕ್ಕೆ ಇದು ಅಂಕಲಿಗೆ ಮಠ ಅಂತ ಹೇಳ್ತಾರೆ ಸರ್. ಇದು ಫಸ್ಟ್ ರಾಜರು ಬಂದ, ಸೆಕೆಂಡ್ ಸ್ವಾಮೀಜಿಯವರು ಸರ್. ಇಲ್ಲಿ ಹಿಂದೆ ಸರ್ ಲಾಕರ್ಸ್, ವುಡನ್ ಡೋರ್ಗಳು, ಮರದ ಬಾಗಿಲು. ಕಾಲಕ್ರಮ ಹೊಟ್ಟೋಗಿ ಸರ್, ಡಬಲ್ ಡೋರು. ಇಲ್ಲೊಂದೇ ಇಲ್ಲೊಂದೇ ಸರ್ ನೋಡಿ, ಆನೆಗಳು ನೋಡ್ಬೋದು, ಎಲಿಫೆಂಟ್. ಇಲ್ಲ ಹಿಂದಿ ಇಲ್ಲೊಂದೇ ಪಕ್ಕದಲ್ಲಿದೆ ನೋಡಿ, ನಿಮ್ಮ ರೈಟಲ್ಲಿ. ಅದಕ್ಕೆ ಇನ್ನೊಂದು ಗಜದ್ ದೋರ ಅಂತ ಹೇಳ್ಬಿಟ್ಟು ಮುಂದ್ಗಡೆ ನೋಡಿದ್ದು ಗಣೇಶನ ಬಾಗಿಲು, ಮುಂದ್ಗಡೆ ನೋಡ್ತಾ ಇರೋದು ಗಜದ್ ದೋರ ಅಂತ ಹೇಳ್ಬಿಟ್ಟು. ಶಿವಲಿಂಗ, ರಾಜರು ಪೂಜೆ ಮಾಡ್ತಕ್ಕಂಥ ಶಿವಲಿಂಗ ಸರ್ ಇದು. ಅವಾಗೆಲ್ಲ ರಾಜರೆಲ್ಲ ಕೂತ್ಕೊಂಡ್ಬಿಟ್ಟು ತಪಸ್ ಮಾಡ್ಕೊಂಡು ಕೂತ್ಕೊಂಬರ ಅಂತ ಹೇಳ್ತಾರೆ. ಮತ್ತು ಸ್ವಾಮೀಜಿ ಬಂದ್ರಲ್ಲ 15ನೇ ಶತಮಾನದಲ್ಲಿ, ಅವಾಗ ಸ್ವಾಮೀಜಿ ಪೂಜೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಈಗಂದರೆ ಪ್ರತಿ ಸೋಮವಾರ ಮತ್ತು ಶಿವರಾತ್ರಿ ಟೈಮಲ್ಲಿ ಪೂಜೆ ಆಗುತ್ತೆ. ಬಾಕಿ ದಿನ ಆಗಲ್ಲ ಸರ್, ಯಾಕಂದರೆ ಹಿಂದೂ ಸಂಪ್ರದಾಯ ಪ್ರಕಾರ ಭಿನ್ನವಾಗಿರುತ್ತೆ. ಹೊಡೆದಿರೋದು ಪೂಜೆ ನಡೆಯಲ್ಲ. ಇಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋಡಿರಿ. ಇನ್ನೊಂದು ಸ್ವಲ್ಪ ಆಗಿದೆ ನೋಡಿರಿ. ಅದಕ್ಕೆ ಡೈಲಿ ಇಲ್ಲ ಸರ್, ಸೋಮವಾರ ಶಿವರಾತ್ರಿ ಟೈಮಲ್ಲಿ ಪೂಜೆ ಆಗುತ್ತಿದೆ ಸರ್. ಇದೆಲ್ಲ ಟ್ರೆಸರಿ ಖಜಾನೆ ಅಂತ ಹೇಳ್ತಾರೆ. ಅಂದರೆ ರಾಜರು ಗೋಲ್ಡ್ ಕಾಯಿನ್ಸ್ ಇಡೋ ಜಾಗ ಸರ್ ಅದು ಒಳಗಡೆ. ಇಲ್ಲಿಂದ ಹಲವಾರು ಲೆಂತ್ ಇದೆ. 1 ಸೆಕೆಂಡ್ ಹೋಗನ್ರಿ ನೋಡಿ ಈ ಕಡೆ ಸರ್. ಇದು ಪೀಠ ಸಿಂಹಾಸನ ಸರ್. ಸ್ವಾಮೀಜಿ ಕೂತ್ಬಿಟ್ಟು ತಪಸ್ ಮಾಡೋ ಜಾಗ ಸರ್ ಇದು. ಈ ಪ್ರಜೆಗಳಿಗೆ ಏನಾದರೂ ಸಮಸ್ಯೆ ಇದ್ದಾರಪ್ಪ ಅಂದರೆ ಅದಕ್ಕೆ ಪರಿಹಾರ ಕೊಡೋರು. ಈ ಗದ್ದಿಗೆ ಅಂದರೆ ಜೀವಂತ ಸಮಾಧಿ ಅಂತ ಹೇಳ್ತಾರಲ್ವ, ಇದು ಗದ್ದಿಗೆ ಅಲ್ಲ ಸರ್, ಇದು ಪೀಠ ಸಿಂಹಾಸನ ಅಂತ ಹೇಳ್ಬೋದು. ಇದು ಹಣ್ಣು ಪೀಠಕ್ಕೆ ಪೂಜಿಸೋ ಮಾಡಲಿಕ್ಕೆ ಸ್ಟ್ಯಾಂಡ್ ಸರ್, ಮುಂದೆ ಟೇಬಲ್.
ಟೀಪ್ ಐತಾರೆ ಇದೆಲ್ಲ ದೀಪ ಇಡಲಿಕ್ಕೆ ಗುಡ್ಗೋಡಿ ಅವಾಗೆಲ್ಲ ಕರೆಂಟ್ ಇದ್ದಿಲ್ಲ ಅಲ್ವಾ, ಪಂಚ ದೀಪಗಳನ್ನು ಬೆಳಕೋಸ್ಕರ ಹಚ್ಚಿಡೋದು ಸರ್. ಈ ರೂಮಲ್ಲಿ 4 ಎಂಟ್ರೆನ್ಸ್ ಇದೆ, 4 ಬಾಗಿಲು ನೋಡಿ. ಇದು ಫಸ್ಟು, ಸರಿ ಸೆಕೆಂಡ್ ನೋಡಿ, ಅಲ್ಲಿ ನೋಡಿ ಇದು ಥರ್ಡ್, ಇದು ಫೋರ್ತ್ ನಂಬರ್. ಇದು ಅಲ್ಲವರೆಗೆ ಲೆಂತ್ ಇದೆ, ಬಾಗಿಲು ಮಾತ್ರ ಚಿಕ್ಕದು, ಒಳಗಡೆ ಹೈಟ್ ಇದೆ ಸರ್, ಅಲ್ಲಿವರೆಗೂ ಇದೆ. ಸರಿ ನೋಡಿ, ಇದು ನೀರಿನ ತೊಟ್ಟಿ ಸರ್. ಇದು ಬಟ್ ಎಲ್ಲ ಹೊಡೆದಾಕಿರ ಏನಿಲ್ಲ. ಇದ್ರ ಹಿಂಭಾಗದಲ್ಲಿ ಫಸ್ಟಿಗೆ ರಾಜರ ಸ್ನಾನ ಮಾಡೋ ರೂಮ್ ಇದೆ ಸರ್. ಸೆಕೆಂಡ್ ಮತ್ತು ಸ್ವಾಮೀಜಿಯರು ಅಲ್ವಾ, ಅವ್ರಿಗೆ ಮಡಿ ಅಂತ ಇರುತ್ತೆ ನೋಡಿ, ಒಳಗಡೆ ಯಾರು ಮುಟ್ಕೊಂಬಲ್ಲ. ಅವ್ರು ಶಿಷ್ಯಂದ್ರ ಕೂಟ ಕೆಳಗಡೆಯಿಂದ ನೀರು ತರಿಸ್ಬಿಟ್ಟು ಈ ತೊಟ್ಟಿ ಒಳಗೆ ಹಾಕಿರಪ್ಪ ಅಂದ್ರೆ ಅಲ್ಲೊಂದು ಹೋಲ್ ಇದೆ ನೋಡಿರಿ, ಅದ್ರ ಮುಖಾಂತರ ಆ ಕಡೆ ತೊಟ್ಟಿ ಇದೆ ಸರ್, ಅಲ್ಲಿಗೆ ಸ್ಟಾಕ್ ಹಾಕೊಂಡು ನೀರು ಕನೆಕ್ಷನ್ ಇದು ಇಲ್ಲಿ ಹಾಕಿದ ನೀರು ಅಲ್ಲಿಗೆ ಬಂದು ಬೀಳಲಿ ಅಂತ ಹೇಳ್ಬಿಟ್ಟು. ಇದೆಲ್ಲ ದೀಪ ಇಡಲಿಕ್ಕೆ. ಬರೀ ಮೇಡಮ್ ಬನ್ನಿ. ಇದು ಸ್ನಾನದ ರೂಮ್ ಸರ್. ಇದು ನೋಡಿ ನೀರಿನ ತೊಟ್ಟಿ, ಇದು ಅಲ್ಲಿ ಹೋಲಿದೆ ನೋಡಿ ನೀರು ಬರ್ಲಿಕ್ಕೆ. ಹಿಂದ್ಗಡೆಯಿಂದ ನೀರು ಹಾಕಿರಪ್ಪ ಅಂದ್ರೆ ಈ ತೊಟ್ಟಿ ಒಳಗೆ ಬರುತ್ತೆ. ಈ ತೊಟ್ಟಿ ಫುಲ್ ಆದ ತಕ್ಷಣ ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ಟು ಸ್ನಾನ ಮಾಡ್ತಾರೆ ಅಲ್ಲಿ ರೈಟ್ ಅಲ್ಲಿ ಸರ್, ನೀವು ರೈಟ್ ಅಲ್ಲಿ ಅಲ್ಲೊಂದು ಹೋಲಿದೆ ಲಾಸ್ಟಲ್ಲಿ, ಅದು ನೀರು ಆಚೆ ಕಡೆ ಹೋಗ್ಲಿಕ್ಕೆ. ಇದು ಸ್ನಾನದ ರೂಮ್ ಸರ್. ಇದು ಸರಿ, ಇದು ಮಂಚ ಮಲ ಈ ಕಡೆ ದಿಂಬು, ಈ ಕಡೆ ಕಾಲು, ಇಲ್ಲೇ ಸ್ನಾನ ಇಲ್ಲಿ ರೆಸ್ಟ್, ಈಗೆಲ್ಲ ಅಟ್ಯಾಚ್ ಬಾತ್ರೂಮ್ ಮಾಡಿರ್ತೀವಿ ಅಲ್ವಾ, ಹಳೆ ಸಿಸ್ಟಮ್ ಈಗ ಯೂಸ್ ಮಾಡ್ತಾರೆ ನಾವು. ಈ ರೂಮಲ್ಲಿ 3 ಎಂಟ್ರೆನ್ಸ್ ಸರ್. ಫಸ್ಟು, ಸೆಕೆಂಡು, ಥರ್ಡು, ಕನ್ಫ್ಯೂಸಿಗೂ ಸರ್. ಮತ್ತೆ ಒಂದೊಂದು ಮಾಲಿಗೆ ಒಂದೊಂದು ಥರ ಡಿಸೈನ್ ಮಾಡ್ಕೊಂಡ್ರೆ ಸರ್. ನೋಡಿ ಫ್ಲವರ್ ಡಿಸೈನ್ ಸರ್ ಅದು ಸರ್. ಇದು ಮಗ್ಗಿನ ಡಿಸೈನ್, ಇದಿಲ್ಲ ಸರ್, ಇದು ಒಟ್ಟೋಗಿದೆ ಅಂದರೆ ಐಡೆಂಟಿಫೈಗೋಸ್ಕರ ನಾವು ಯಾವಾಗಲೇ ಹೋಗ್ತೀವಿ ಯಾವಾಗಲೇ ಬರ್ತೀವಿ ಅಂತ ಗುರುತುಗಳು ಅವ್ರಿಗಿಲ್ಲ. ಸರ್ ಇದು ಡ್ರಾಯಿಂಗ್ ರೂಮ್ ಸರ್. ಇದು ನೋಡಿ ಓಲ್ಡ್ ಪೇಂಟಿಂಗ್ ನೋಡ್ಬೋದು, ಕಲರ್ಸ್ ಸರ್. ಅಲ್ಲಿ ನಾವು ಟಾರ್ಚ್ ಬಿಟ್ಟಿನಲ್ವಾ, ಪಾದಗಳು ಕಾಣಿಸ್ತಾವ ಹೌದಲ್ವಾ, ಹೊರಕೊಂಡ್ರೆ ಕಚ್ಚೆ ಪ್ರದೇಶ ಸರ್. ಹಿಂದ್ಗಡೆ ಸಿಂಹಾಸನ, ಇಲ್ಲಿಂದ ಕೆಳವಾಗ ಪೇಂಟಿಂಗ್ ಇದೆ ನೋಡ್ರಿ, ಕಲರ್ಸ್ ಇಲ್ಲಲ್ಲಿ ಇದೆ ನೋಡ್ರಿ ಮೇಲೆ. ಇದೆಲ್ಲ ಗುರುತುಗಳು ಒಟ್ಟೋಗಿದ್ದು ಸರ್, ಏನಿಲ್ಲ ಸರ್. ಇದಕ್ಕೆಲ್ಲ ವನಸ್ಪತಿ ಅಂತ ಹೇಳ್ತಾರೆ. ವನಸ್ಪತಿ ಅಂದರೆ 101 ಗಿಡಮೂಲಿಕೆ ತಂದುಬಿಟ್ಟು ತೇದ್ಬಿಟ್ಟು ಅದರಲ್ಲಿ ಪೇಂಟ್ ಬರುತ್ತಲ್ವಾ, ಒಂದೊಂದು ಗಿಡಮೂಲಿಕೆ ಒಳಗಡೆ ಒಂದು ಕಲರ್, ಆ ಕಲರ್ಸ್ ಇದ್ರ ಒಳಗಡೆ ಹಾಕಿ ಅಲ್ಲಿ ಹಾಕ್ಬಿಟ್ಟು ನವಿಲುಗರಿ ಮುಖಾಂತರ ಈ ಥರ ಡ್ರಾಯಿಂಗ್ ಬಿಡ್ತಾರೆ ಸರ್. ಅದಕ್ಕಿದೆ ಡ್ರಾಯಿಂಗ್ ರೂಮ್ ಸರ್. ಸರ್ ಈ ರೂಮಲ್ಲಿ 4 ಎಂಟ್ರೆನ್ಸ್ ಇದೆ, 4 ಬಾಗಿಲು ಸರ್. ಇದು ನೋಡಿ ಫಸ್ಟ್ ಇದು ಬಾಗಿಲು, ಚಿಕ್ಕ ಬಾಗಿಲು ಕನ್ಫ್ಯೂಸಿಂಗ್ ಇಷ್ಟ ನೋಡಿ. ಸೆಕೆಂಡ್ ಇದು, ನಾ ಬಂದು ಥರ್ಡು, ಫೋರ್ತ್ ಕನ್ಫ್ಯೂಸ್ ಇಲ್ಲ, ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ. ಇಲ್ಲಿ ನೋಡಿ ದೀಪ ಇಡಕ್ಕೆ ಡಿಸೈನ್ ಮಾಡಿದ್ರೆ ಈ ಕಡೆ ಇಲ್ಲೊಂದಿದೆ, ಇಲ್ಲೊಂದಿದೆ. ಬಾಪು ಹಿಂಗ ಹಿಂಗ ಬೇರೆ ಬೇರೆ ಕಡೆ ಇಲ್ಲಿ ಫುಲ್ಲು ಥರ ತೆಗಿಸ್ಬೇಕು ಸರ್. ಅಲ್ಲೆಲ್ಲ ನೋಡಿ ಪೇಂಟಿಂಗ್ ಕಾಣಿಸ್ತದೆ, ಫ್ಲವರ್ ಡಿಸೈನ್ ಒಳಗಡೆ ಎಲ್ಲ ಓಲ್ಡ್ ಪೇಂಟಿಂಗ್ ಸರ್ ಅದೆಲ್ಲ. ಅದು ಹುಷಾರು ಆಗ್ತೈತೆ ನಂಗೆ. ಅಮ್ಮಿ ತಲೆ ಬಗ್ಗಿಸ್ಕೊಂಬ. ನಿಮ್ಮ ಲೆಫ್ಟಲ್ಲಿ ವೆಂಟಿಲೇಷನ್ ನೋಡ್ಬೋದು, ಹೊರಗಡೆ ಹೋಗೋ ದಾರಿ ಸರ್. ಫಸ್ಟಿಗೆ ಎಂಟ್ರೆನ್ಸ್ ಇದೆ, ಈ ಮುಂದೆ ಎಂಟ್ರೆನ್ಸ್ ಇಂದ ಬಂದು ಇಲ್ಲಿಂದ ಹೊರಗಡೆ ಹೋಗ್ಬೋದು ಅಂತ ಹೇಳ್ತಾರೆ. ಈಗಂದ್ರೆ ಗ್ರಿಲ್ ಹಾಕಿದ್ದಾರೆ, ಪ್ರಾಣಿಗಳು ಒಳಗಡೆ ಬರ್ತಾವ ಅಂತ ಹೇಳ್ತಾರೆ, ಕರಡಿಗಳು ಚಿರತೆಗಳು ಬರ್ತಾವ ಅಂತ ಇಲ್ಲಿ ಬಂದ್ಬಿಟ್ಟು ಗ್ರಿಲ್ ಹಾಕಿ ಕ್ಲೋಸ್ ಮಾಡ್ತಾರೆ. ಇದಾ ಇದು ಸರಿ. ಪಲ್ಲಕ್ಕಿ ಸರ್. ಇದು ಪಲ್ಲಕ್ಕಿ ಅಂದರೆ ಈ ರಾಜ್ಯಕ್ಕೆ ಏನಾದರೂ ಸಮಸ್ಯೆ ಬಂತಪ್ಪ ಅಂದರೆ ಸ್ವಾಮೀಜಿ ಕೂತ್ಬಿಟ್ಟು ತಪಸ್ ಮಾಡ್ಕೊಂಡು ಅದಕ್ಕೆ ಪರಿಹಾರ ಕಂಡು ಹಿಡ್ಕೊಂಡು ಹೋಗೋರು. ಈಗಿನ ಪಲ್ಲಕ್ಕಿ ಎತ್ಕೊಂಡು ಹೋಗ್ತಾರೆ ಸರ್. ಫಿಕ್ಸಿಡ್ ನೋಡಿ, ಇಲ್ಲೊಂದು ಕಾಲಿದೆ ಅಲ್ಲೊಂದು ಕಾಲಿದೆ ಸರ್, ಎತ್ತಕ್ಕಾಗಲ್ಲ. ಇದು ಫಿಕ್ಸಿಡ್ ಪಲ್ಲಕ್ಕಿ ಅಂತ ಹೇಳ್ಬೋದು ಸರ್. ಇದು ಸರ್ ಒಂದು ಕಿಟಕಿ ಕಾಣಿಸುತ್ತಲ್ವಾ, ಅದ್ರ ಹಿಂಭಾಗದಲ್ಲಿ ರಾಜರು ಮಲಗ ಮಂಚ ಇದೆ ಸರ್, ಬೆಡ್ರೂಮು ಸರ್. ಈ ಕಿಟಕಿಗೂ ಮತ್ತು ಬಾಲ್ ಕನೆಕ್ಷನ್ ಡೈರೆಕ್ಟ್ ಗಾಳಿ ಬೆಳಕು ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಸರ್. ಬೆಡ್ರೂಮಿಗೆ ದಾರಿ ಇಲ್ಲಿ ಹೋಗ್ತೀವಿ ನಾವು ಈಗ ಫುಲ್ ಸ್ವಲ್ಪ ಸರ್. ಪೇಂಟಿಂಗ್ ಕಲರ್ಸ್ ಫ್ಲವರ್ ಡಿಸೈನ್ ಒಳಗಡೆ ಸರ್. ಇದು ದಕ್ಷ ಬ್ರಹ್ಮಚಿತ್ರ ಈಗೆಲ್ಲ ಹೊಡೆದಾಕಿರ, ಯಾಕಂದರೆ ಗೋಲ್ಡ್ ಕಾಯಿನ್ಸ್ ಏನಾದರೂ ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಈಗಿನ ಜನ ಹೊಡೆದಾಕಿರೋದು ಇದು ಸರ್. ಇದು ವೀರಭದ್ರೇಶ್ವರ ದೇವಸ್ಥಾನ, ಇದು ಸತಿ ಭಿನ್ನವಾಗಿದೆ. ಇದು ದಕ್ಷ ಬ್ರಹ್ಮನ ಪೀಠ ಅಂತ ಹೇಳ್ತಾರೆ, ಅಂದರೆ ಸ್ವಾಮೀಜಿಗಳು ಕೂತ್ಬಿಟ್ಟು ಇದಕ್ಕೆಲ್ಲ ಪೂಜೆ ಮಾಡ್ರೆ ಅವಾಗೆಲ್ಲ ಸರ್. ಇದು ದಕ್ಷ ಬ್ರಹ್ಮ ನೋಡಿ, ದಾಕ್ಷಿಣಿ ಮಗಳು ಪಾರ್ವತಿ, ಇದನ್ನು ಹೊಡೆದಾಕಿರ ಸರ್. ಎಲ್ಲ ಡಿಸೈನ್ ಇದೆಯಲ್ಲ.
ಮಂಚ ಮಲಗಲಿಕ್ಕೆ, ಈ ಕಡೆ ತಲೆ ಮಾಡೋದು ಸರ್, ಈ ಕಡೆ ಕಾಲು ಮಾಡೋದು. ಅಲ್ಲಿ ಕಿಟಕಿ ಕಾಣಿಸುತ್ತೆ ನೋಡಿ, ಡೈರೆಕ್ಟ್ ಗಾಳಿ ಬೆಳಕು ಬರಲಂತೆ ಹೊತ್ತು. ಅಲ್ಲಿ ಮುಂದೆ ಹೋದ್ರೆ ನಿಮಗೆ ಬೆಳಕು ನೋಡ್ತೀವಿ, ಅದ್ರ ಮೇಲೆ ತಲೆ ಹುಷಾರ. ಆ ಕಡೆ ಕಿಟಕಿ ಹತ್ರ ನೋಡ್ತೀವಿ, ಗೊತ್ತಾಗುತ್ತೆ. ಹೌದು ಅದಲ್ಲ ಮಲ್ಕೊಂಡೆ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ವಾಚ್ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಇವೆಲ್ಲ ಗಾಳಿ ಬರೋಕ್ಕೆ ನೀವು ಹೇಳ್ದಂಗೆ. ಹಾಂ ಸರ್, ವೆಂಟಿಲೇಷನ್. ಅದು ಮೇಲೆ ಬಂಡೆ ಕಟ್ ಮಾಡಿ ನೋಡ್ರಿ ಸರ್, ಸಡನ್ ಆಗಿ ಇದ್ರೆ ಬಂದ್ರೆ ತಲೆ ಹೊಡಿಬಾರ್ದು ಅಂತ ಒಬ್ಬರಿಗೆ. ಸ್ವಲ್ಪ ಕುತ್ಕೊಳ್ಳೋ ಜಾಗ ಮಾಡಿ, ಕುತ್ಕೊಳ್ಳೋಕೆ ಜಾಗ ಮಾಡ್ಕೊಂಡ್ರೆ ಅವರೆಲ್ಲ. ಈ ಕಡೆ ಬಂದ್ರೆ ಮಂಚದ ಕಾಲು ಹೊಡ್ಬೋದು, ಇಲ್ಲಿ ಈ ಕಡೆ ಸೈಡ್ ಇದೆ. ಅದಕ್ಕೆ ಮಂಚ ಅಂತ ಹೇಳ್ಬೋದು ಸರ್ ಇದಕ್ಕೆ ನಾವು. ಸರ್ ಇದು ಸಿಂಹದ ಬಾಗಿಲು ಸರ್, ಇದು ಎಮರ್ಜೆನ್ಸಿ ಎಕ್ಸಿಟ್. ಇಲ್ಲಿಂದ ಹೋಗ್ಬಿಟ್ರೆ ಆಚೆ ಕಡೆ ಹೋಗ್ಬಿಡ್ತೀವಿ ಡೈರೆಕ್ಟ್ ಆಗಿ. ನೋಡಿ ಸಿಂಹ ಇದೆ, ಇದು ಮುಖ, ಇವೆರಡು ಕಾಲು, ಇದು ಹಿಂಭಾಗ ಸರ್. ಇದು ಯಾವ ಕಡೆ ಮುಖ ಮಾಡಿರುತ್ತೆ ಅವ್ರ ಡೈರೆಕ್ಷನ್ ರೂಟ್ ಮ್ಯಾಪ್ ದಾರಿ ಅಂತ ಹೇಳ್ಬಿಟ್ಟು ಇದಕ್ಕೆ ಮಕರ ದ್ವಾರ ಅಥವಾ ಸಿಂಹದ ದ್ವಾರ ಅಂತ ಹೇಳ್ತಾರೆ ಸರ್. ಈ ಮೊಸಳೆ ಅಂತ ಕೇಳಿರಲ್ವಾ, ಅದೇ ಥರನ ಹೋಗೋದು ಇದು ಒಳಗಡೆ. 4 ಕಾಲು ಆಗ್ಬೇಕು, ಇಲ್ಲಿ ಹೋದ್ರಪ್ಪ ಅಂದ್ರೆ ಅಲ್ಲಿ ಕನೆಕ್ಟ್ ಆಗ್ತೀವಿ ನಾವು ಲಾಸ್ಟಿಗೆ. ಯಾಕಂದ್ರೆ ಬಂಡೆ ಒಳಗಡೆ ಇಷ್ಟೆಲ್ಲ ಮಾಡಿದ್ದಾರೆ ಸರ್. ಇದು ಒಳಗಡೆ ಇದು ರೂಟ್ ಮ್ಯಾಪ್ ಸರ್. ಮಕ ಯಾಕೆ ಇರುತ್ತೆ, ಯಾವ ಕಡೆ ಇರುತ್ತೆ ಅದ್ರ ಡೈರೆಕ್ಷನ್ ರೂಟ್ ಮ್ಯಾಪ್ ಅಂತ ಹೇಳ್ಬಿಟ್ಟು ಸರ್. ಲಾಸ್ಟಿಗೆ ಕನೆಕ್ಟ್ ಆಗ್ತೀವಿ ಸರ್ ನಾವು. ಹಾಂ, ಲಾಸ್ಟಿಗೆ ಹೋಗ್ತೀವಿ ನಾವು ಅಲ್ಲಿಗೆ. ಸರಿ ಸರಿ. ಈಗ ಸ್ವಲ್ಪ ಡೀಪ್ ಎಳಿಬೇಕು, ಹುಷಾರು. ಇಲ್ಲೆಲ್ಲ ದೇವಸ್ಥಾನ ವಿಗ್ರಹಗಳಿದೆ ಸರ್, ಬಟ್ ಎಲ್ಲ ಹೊಡೆದಾಕಿರಲ್ಲ. ಡಿಸೈನ್ ಮಾತ್ರ ನೋಡ್ಬೋದು. ಸರ್ ಬನ್ನಿ ಬಾರಮ್ಮ ಸುಧಾರ್. ಬನ್ನಿ ಮೇಡಮ್, ಇಲ್ಲಿ ಕೂತ ಬನ್ನಿ, ಕೂತ ಬನ್ನಿ ಸರ್. ಇದು ಸಸ್ಪೆನ್ಸ್ ಮೀಟಿಂಗ್ ಹಾಲ್ ಸರ್, ಅಂದ್ರೆ ಗುಪ್ತವಾಗಿರ್ಲಿಕ್ಕೆ ಮೀಟಿಂಗ್ ಹಾಲ್ ಇದು. ಈ ಸುತ್ತಮುತ್ತ ರಾಜರಲ್ಲಿ ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ಮೀಟಿಂಗ್ ಮಾಡಾರ ಸರ್. ಅವಾಗೆಲ್ಲ 80 ಮೀಟರ್ ಡೀಪ್ ಅಲ್ಲಿ ಇದೀವಿ ಸರ್. ಈಗ 80 ಅಡಿ ಕೆಳಗಡೆ ನಾವ್ ಇಲ್ಲಿಂದ ಕಿರ್ಚಿರಪ್ಪ ಅಂದ್ರೆ ಹೊರಗಡೆ ಕೇಳಿಸಲ್ಲ, ಹೊರಗಡೆಯಿಂದ ಕೂಗಿದ್ರಪ್ಪ ಅಂದ್ರೆ ಇಲ್ಲಿ ಕೇಳಿಸಲ್ಲ ಸರ್. ಫುಲ್ ಸೌಂಡ್ಲೆಸ್ ಗುಯ್ಯಮದ ಅಷ್ಟ ಶಬ್ದ ಕೇಳಿದ್ರೆ ಹೊರಗಡೆ ಒಂದು ಪಕ್ಷಿ ಸೌಂಡ್ ಆಗಲಿ, ಒಂದು ವೆಹಿಕಲ್ ಸೌಂಡ್ ಆಗಲಿ, ಒಬ್ಬ ಮನುಷ್ಯರು ಮಾತಾಡೋದಾಗ್ಲಿ ಏನು ಕೇಳಿಸಲ್ಲ ಸರ್. ಇಲ್ಲಿ ಬೆಡ್ರೂಮ್ ಹತ್ರ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತಿದೆ, ಅಲ್ಲಿ ಬಂದ್ರೆ ಸೌಂಡ್ ಕೇಳಿಸ್ತದೆ ಅಷ್ಟೇ. ಈಗ ಮಾತಾಡ್ತಾರಲ್ಲ ಅದಷ್ಟೇ. ಅವ್ರು ಸ್ವಲ್ಪ ಮೇಲೆ ಅವ್ರು ಮತ್ತೆ ಏನು ಕೇಳಿಸಲ್ಲ ಸರ್ ಇಲ್ಲೆಲ್ಲ. ಸರ್ ಇದೆಲ್ಲ ದೀಪ ಇಡ್ಲಿಕ್ಕೆ ಗೂಡುಗಳು ಸರ್. ಇವು ಅಕಸ್ಮಾತ್ ಮೀಟಿಂಗ್ ಮಾಡೋಕ್ಕಲ್ಲ, ಶತ್ರುಗಳು ಏನು ಬಂದಾಗ ದೀಪ ಆಫ್ ಮಾಡ್ತಾರಲ್ವಾ, ಎಷ್ಟು ಕತ್ಲಿರುತ್ತೆ ಅಂತ ನೋಡ್ಬೋದು. ಬಟ್ ಸ್ವಲ್ಪ ಆಫ್ ಮಾಡೋ ಟಾರ್ಚ್ ಸರ್, ನೀವು ಆಫ್ ಮಾಡಿ. ಏನು ಕಾಣಲ್ಲ, ಏನು ಕಾಣಿಸಲ್ಲ, ಕತ್ಲು ಕಗ್ಗತ್ತಲ್ಲ ಅಂತ ಹೇಳ್ತೀವಲ್ವಾ, ಆ ಥರ ಸರ್ ಇದೆ. ಪುಟ ಒಂದು ಸೆಕೆಂಡ್ ಆಫ್ ಮಾಡಿ ಸರ್ ನೀವು ಸರ್. ಫುಲ್ ಆಫ್ ಮಾಡೋಕ್ಕಾಗತ್ತಾ? ಆಗಲ್ಲಲ್ಲ, ಬ್ರೈಟ್ನೆಸ್ ಇಲ್ಲ. ಹಾಂ ಹೇಳಿ. ಅಂದರೆ ಕಣ್ಣಿಲ್ದರ ಜೀವನ ಹೆಂಗಿರುತ್ತೆ ಅಂತ ಇಲ್ಲಿ ನೋಡ್ಬೋದು ಸರ್. ಬ್ಲೈಂಡ್ ಪೀಪಲ್ ಅವ್ರ ಜೀವನ ಹೆಂಗೆ ಅಂದರೆ ನಕ್ಷತ್ರ ಚಂದ್ರ ನೋಡ್ತೀವಿ, ಅಲ್ಲೆಲ್ಲಿ ಬೆಳಕು ನೋಡ್ತೀವಿ. ಇಲ್ಲಿ ಒಂದು ಚೂರು ಏನು ಕಾಣಿಸಲ್ಲ, ಪಿಚ್ ಡಾರ್ಕ್ ಇದು, ಕಗ್ಗತ್ತಲ್ಲ ಸರ್ ಇದು ಫುಲ್ಲು. ಇಲ್ಲೆಲ್ಲ ಕೂತ್ಕೊಳ್ಳೋಕೆ ಜಾಗ ಅವ್ರಿಗಿಲ್ಲ. ಇದೆಲ್ಲ ಒಂದೇ ಸ್ಟೋನ್ ಸರ್, ಬಿಗ್ ಸ್ಟೋನ್ ಇದೆಲ್ಲ ಫುಲ್ಲು ಒಂದೇ ಬಂಡೆ ಕೆಳಗಡೆ ಇಷ್ಟಲ್ಲೇ ಮಾಡಿದ್ದಾರೆ. ಇಡೀ ಗೋವಾ ಪೂರ್ತಿ ಒಂದೇ ಬಂಡೆ, ಒಂದೇ ಕಲ್ಲು, ಒಂದೇ ಸ್ಟೋನ್. ತಗೊಳ್ಳೋಣ, ತಗೊಳ್ತೀನಿ. ಸರ್ ಕಾಣಿಕೆ ಉಂಡಿ ಅಂತ ಹೇಳಿದ್ರಲ್ಲ ನಿಮಗೆ, ನಾನು ನೋಡಿ ನಿಮ್ಮ ಹಿಂದ್ಗಡೆ ನೋಡಿ. ಈಗ ಯಾವ ಸರ್? ಹಿಂದ್ಗಡೆ ಟಾಸ್ ಬಿಡ್ತೀನಿ ನೋಡಿ, ಹಿಂದ್ಗಡೆ ಆ ದಾರಿ ಸರ್, ಅದು ಕಾಣಿಕೆ ಅಲ್ಲ. ಹಾಂ, ಕರೆಕ್ಟ್. ಇದೆಂತ ದಾರಿ ಸರ್ ಹತ್ತಕ್ಕೆ ಅವ್ರಿಗೆ ಮೇಲೆ ಹಾಕಿದ ಕಾಣಿಕೆ ಇಲ್ಲಿ ಬಂದು ಬೆಳೆಸ್ತಾರೆ ಅವ್ರು. ರೂಟ್ ದಾರಿ ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಅದಲ್ವಾ? ಅದೇ ಸರ್, ನಂದಿ ಬಾಗ್ಲ ಹತ್ರ. ಸರ್ ಸಿಂಹದ ಬಾಗ್ಲ ಹತ್ರ ಅಲ್ಲಿ ನೋಡಿ ಹಿಂದ್ಗಡೆ. ಹಾಂ, ಸಿಂಹದ ಬಾಗ್ಲು. ಡೈರೆಕ್ಟ್ ಹಿಂಗೆ ಬಂದ್ಬಿಡ್ತೀನಿ ನಾವು ಬಂದ್ರೆ. ಅವಾಗಲೇ ಹೇಳಿದ್ರಲ್ಲ. ಕನೆಕ್ಟ್ ಆಗ್ತೀವಿ. ಸರ್ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಸರ್. ನಿಧಿ ಹಾಸ್ಯಗೋಸ್ಕರ ಎಲ್ಲ ಹೊಡೆದಾಕಿರೇನಿಲ್ಲ. ಸುಬ್ರಹ್ಮಣ್ಯವಾನ ನವಿಲು ಕಾರ್ತಿಕೇಶ್ವರ, ಸರಸ್ವತಿ ವಾಹನ ಹಂಸಪಕ್ಷಿ ಸರ್. ಇಲ್ಲಿ 2 ದೇವಸ್ಥಾನ ಇದ್ದು 2 ದೇವಸ್ಥಾನ ಹೊಡೆದಾಕಿರ. ಮೇಲೊಂದು ಹೋಲಿದೆ ನೋಡ್ರಿ, ಅದೇ ಹೇಳಿದ್ವಲ್ಲ ಕಾಣಿಕೆ ಉಂಡಿಗೆ ದಾರಿ, ಅದು ಅಲ್ಲಿ ಹಾಕಿದ್ದು ಇದ್ರ ಒಳಗಡೆ ಬಂದು ಬೆಳೆಸ್ತಾರೆ. ಇದಕ್ಕೆ ತಡೆ ಗೋಡೆ,
ಕಾಯಿನ್ಸ್ ಕೆಳಗಡೆ ಬೀಳ್ಬಾರ್ದು, ಅದ್ರೊಳಗಡೆ ಬೀಳಬೇಕು. ದಾರಿ ನೋಡಿದಿರಲ್ವಾ, ಅಲ್ಲಿಂದ ಇದೇ ಇಲ್ಲಿ ಬರುತ್ತೆ, ಇಲ್ಲಿ ಹಿಂಗೆ ಹೋಗುತ್ತೆ ದಾರಿ. ತೊಗೊಂಬರೋದು ಹೋಗಿ ಫುಲ್ ಕಲೆಕ್ಟ್ ಮಾಡ್ಕೊಂಬರ ಸರ್ ಅವಾಗೆಲ್ಲ. ಸರ್ ಇದು ನೋಡಿ ಪ್ಲಾಸ್ಟಿಕ್ ತುಂಬ ನೈಸಿಗಿದೆ, ಮಾರ್ಬಲ್ ತೆಗೆದಿದೆ, ಶೈನಿಂಗ್ ಇದೆ. ಗಾರೆ ಅಂದರೆ ಬೆಲ್ಲ, ಸುಣ್ಣ, ಮೊಟ್ಟೆ, ಇಳಿದಂಟು, ಅಂಟೊಳಕಾಯಿ, ಪತ್ರಕಾಯಿ, ಮರದಂಟು, ಗರಿಕೆಚೂರು, ಲೋಳೆ ರಸ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಈ ಥರ ಗಾರೆ ಮಾಡ್ಕೊಂಡ್ರೆ ಸರ್ ಅವಾಗೆಲ್ಲ. ಸ್ಟಾರ್ಟಿಂಗ್ ಬರೋದು ಜೇಡಿ ಮಣ್ಣು ಸರ್, ಸೆಕೆಂಡ್ ಬರೋದು ಗಾರೆ ಸರ್. ಇದು ಈ ಮಾರ್ಬಲ್ ಫಿನಿಶಿಂಗ್ ಇದೆ ಸರ್. ಈಗ ನಾವು ಟೈಲ್ಸ್ ಹಾಕ್ತೀವಲ್ಲ ಆ ಥರ ಸರ್ ಇದು ಫುಲ್ಲು. ಅಂದರೆ ಕೋಲ್ಡ್ ಇರುತ್ತೆ ನೋಡಿ, ಸ್ವಲ್ಪ ಟಚ್ ಮಾಡಿದ್ರೆ ತಣ್ಣಗಿರುತ್ತೆ. ಫುಲ್ ಫಿನಿಶಿಂಗ್ ಇದೆ. ಒಳ್ಳೆ ಡಿಸೈನ್ ನೋಡ್ಬೋದು. ಕಲ್ಲು ಅದ್ರ ಮೇಲೆ ಗಾರೆ ಹಾಕಿರ ಸರ್. ಮತ್ತೆ ಸರ್ ಇಲ್ಲೆಲ್ಲ ದೇವಸ್ಥಾನ ವಿಗ್ರಹಗಳಿದ್ವು, ಒಟ್ಟೆಲ್ಲ ಹೊಡೆದಾಕಿರ ಸರ್. ಡಿಸೈನ್ ಮಾತ್ರ ನೋಡ್ಬೋದು ನಾವು. ಮಳೆ ಬಂದು ನೀರು ಸಹ ಏನು ಇದು ಸರ್? ಇಲ್ಲ ಸರ್, ಇದು ನಿನ್ನೆ ನೀರು ಬಿಟ್ಟಿವಿ ನಾವು. ಹೌದಾ? ಡೆಸ್ಟ್ ಇದ್ದು ತುಂಬ, ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ವಿ. ಇದ್ರೆ ಒಳಗಡೆ ಬರೋಕ್ಕಾಗಲ್ಲ ಸರ್. ಅದೇ ಡೆಸ್ಟಿಗೂ ಇದಕ್ಕೂ ಸ್ವಲ್ಪ ತಣ್ಣು ಕೋಲ್ಡ್ ಇದೆ ಇವಾಗೆಲ್ಲ ಚೆನ್ನಾಗಿ. ಹೋಗಿದ್ದಲ್ಲಿ ಸರ್ ನಾವು ಸ್ಟಾರ್ಟಿಂಗಾ? ಹೌದು, ಬಂದಿದ್ದಿಲ್ಲಿ ಪೀಠ. ಕರೆಕ್ಟ್, ಇಲ್ಲಿ ಎಂಟ್ರಿ ಶಿವಲಿಂಗ ಹಿಂಗೆ ಹೋಗಿದ್ದಲ್ವಾ? ಅಲ್ಲಿ ಹೋಗಿದ್ದು, ಅದು ನೋಡ್ಕೊಂಡಿವಿ, ಅದು ನೋಡ್ಕೊಂಡು ಹಿಂಗೆ ಹೋಗಿದ್ದು ನಾವು. ಶಿವಲಿಂಗ ಒಂದು ಸರ್ಕಲ್ ಸರ್. ಅಂದರೆ ನಾವು ಡೀಪ್ ಹೋಗಿಲ್ಲ, ಹಿಂಗೆ ರೌಂಡ್. ಅದೇ ರೌಂಡ್, ಇದು ಸರ್ಕಲ್ ಥರ ಬಂದಿದೆ. ಹೌದು, ಎರಡನೇ ಬಾಗಿಲು ಬಂದಿದೆ. ಗಜದ್ದೋರ ಆನೆಗಳು. ಹೌದು. ಕತ್ಲ ಹುಷಾರಪ್ಪ, ಮಮ್ಮಿಗೆ ಲೈಟ್ ಹಾಕ. ಬಾ ಅವ್ರಿಗೆ ನೋಡ್ಬೋದು, ಅಲ್ಲಿದ್ದ ಇಲ್ಲಿ ಕಾಣಲ್ಲ ಸರ್. ಹೌದು. ದೀಪ ಇಡಲಿಕ್ಕೆ ಚಿಕ್ಕದಾಗಿ ಇಟ್ಟಿದ್ದೀವಿ. ಇದು ವಿಂಡೋ, ಗಾಳಿ ಬೆಳಕು ಸರ್. ಚಿತ್ರಗಳು, ಡ್ರಾಯಿಂಗ್ ಈಗ ನೋಡಿ ಫೀಲ್ ಆಗೋದು ಸಾಕಲ್ಲ. ಚಿಕ್ಕದೌದು ಇಲ್ಲಿದೆ. ಇದಕ್ಕೆಲ್ಲ ಲಾಕರ್ ಸರ್, ಇಂಜಸ್ ಈ ಕಬ್ಬಣ ಹಾಕಿದ್ದಾರೆ. ತಿರುಗುಣಿ ಅಲ್ಲೆಲ್ಲ ಮರದಾಗಿದೆ. ಹೌದು, ವುಡನ್ ಡೋರ್ಗಳು. ಮುಂದೆ ರೈಟಲ್ಲಿ ಫುಡ್ ಸ್ಟೋರೇಜ್ ಇದೆ ಸರ್. ಇದು ಗುರುಕುಲ, ಪ್ರವಚನ ಮಾಡೋ ಜಾಗ. ಗುರುಗಳು ಕೊಡ್ಕೊತಾ ಇದ್ದಾರೆ. ಹೌದು, ಸ್ವಾಮೀಜಿ. ಬಾ ಫುಡ್ ಸ್ಟಾಕ್ ಮಾಡಲಿಕ್ಕೆ ಉಗ್ರಾಣ, ಕಣಜ, ರಾಗಿ, ಜೋಳ, ನವಣೆ ಎಲ್ಲ ಸ್ಟಾಕ್ ಮಾಡಲಿಕ್ಕೆ ಸರ್. ಇಲ್ಲಿ ಹತ್ತದ ಸರ್, ಇಲ್ಲಿ ನೋಡಿ ಹಾಕೋದು. ಮತ್ತು ಇಲ್ಲಿ ಇದೇ ಥರ ಆ ಕಡೆ ಇದೆ, ತಗೊಂಬರೋದು. ಬಿಡು ಹತ್ತು ಬಿಡಪ್ಪು. ಮಿಷನ್ ಬ್ಯಾಟ್ಸ್ ಇದೆ ಬನ್ನಿ. ಇದು ವೆಂಟಿಲೇಷನ್ ಸರ್. ಗಾಳಿ ಸರ್ ಹೋಗಿದ್ದು ಈ ಕಲ್ಲು ಕೆಳಗಡೆ, ಈ ಗುಂಡು ಸುತ್ತ ನಾವು ನೋಡಿ. ಇದು ಉಗ್ರಾಣ, ಕಣಜ, ಮ್ಯಾಲೋಡಿ ಟಾಫಲ್ಲಿ. ಬ್ಯಾಟ್ಸ್ ಇಲ್ಲೊಂದಿದೆ, ಉಗ್ರಾಣ, ಕಣಜ, ಮತ್ತು ಇಲ್ಲೊಂದು ಅಲ್ಲಿ ಬ್ಯಾಟ್ಸ್ ಇದ್ದಾವೆ. ಹುಷಾರ್ ಸರ್. ಸೇಮ್ ಎಣಕ್ಕಲ್ಲ, ಸೇಮ್ ಇದೆ. ರೂಮ್ಗಳು ಅವು ಒಂದೊಂದು. ಎಲ್ಲ ದವಸ ಧಾನ್ಯಗಳು ತುಂಬ. ದವಸ ಧಾನ್ಯ ಅದು ವೆಂಟಿಲೇಷನ್. ನೀವು ಹಂಗೆ ಸಂಘ ಬರ್ಬೋದು ಬೇಕಾದ್ರೆ. ಹೌದಾ? ಆಗುತ್ತಾ? ಹಾಂ, ಬರ್ಬೋದು. ಬನ್ನಿ, ಆ ಕಡೆ ಬರ್ತೀನಿ. ಹಿಂಗೆ ಇಡ್ತೈತಿ.
ಬ್ಯಾಗು ಸರ್ ಇಲ್ಲಿ ಬನ್ನಿ ಸರ್. ಅದು ಗಾಳಿ ಮಂಟಪ ಸರ್. ಈಗೆಲ್ಲ ನಾವು AC ರೂಮ್ ಅಂತೀವಲ್ವಾ, ಅಲ್ಲಿ ಹೋಗ್ಬಿಟ್ಟು ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ ಸರ್ ಅವಾಗೆಲ್ಲ. ಅಲ್ಲ ಅದು ಬಂಡೆ ಒಳಗಡೆ ಸರ್. ಅದು ಬಿದ್ದೋಗಿರುತ್ತೆ, ಡಿಪಾರ್ಟ್ಮೆಂಟ್ ಹೊಸ್ದಾಗಿ ಕಟ್ಟಿದೆ ಸರ್ ಅದು. ಅಲ್ಲ ಸರ್, ಇವೆರಡು ಬಂಡೆ ನೋಡ್ರಿ. ಇದು ಲಿಂಗದ ಆಕಾರ ಅಂತ ಹೇಳ್ತಾರೆ. ಇಲ್ಲಿ ಸ್ಟ್ರೈಟ್ ಮುಂದ್ಗಡೆ ಇರೋದು ಇದಾ? ಹಾಂ, ಸ್ಟ್ರೈಟಾಗಿ ಹೋದರೆ ಇದು ಲಿಂಗದ ಆಕಾರ ಅಂತ ಹೇಳ್ತಾರೆ. ಅಲ್ಲಿ ನೋಡಿ ಹಾವಿನ ಎಡೆ ಥರ ಕಾಣಿಸ್ತದೆ, ಸ್ನೇಕ್ ಟಾಪಲ್ಲಿ. ಹೌದೌದು. ಅದೇ ಬಣ್ಣನೇ ಹಿಂದ್ಗಡೆಯಿಂದ ನೋಡಿದ್ರಪ್ಪ ಅಂದರೆ ಈಗಲ್ ನೋಡ್ಬೋದು, ಗರುಡ ನಾಗ ಲಿಂಗ ಅಂತ ಹೇಳ್ತಾರೆ ಸರ್. ಇದಕ್ಕೆ ಒಂದೇ ಬಂಡೆ ಸರ್. ಅಲ್ಲಿ ಮುಂದೆ ಹೋದ್ರೆ ಸಭಾ ಮಂಟಪ ಇದೆ ಸರ್. ಅದು ವೆಂಟಿಲೇಷನ್ ಸರ್. ಅದು ಅಂದರೆ ಓಪನ್ ಮೀಟಿಂಗ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಎಲ್ಲರ ಕೂತ್ಬಿಟ್ಟು ಅದು ಮೀಟಿಂಗ್ ಮಾಡೋದು ಜಾಗ ಸರ್. ಅದು ಸಭೆ ಸೇರ್ಕೊಂಬೋದು. ಇಲ್ಲಿ ಮುಂದೆ ಬಂದ್ರೆ ಕಿಚನ್ ರೂಮ್. ಇದು ಕಿಚನ್ ರೂಮ್ ಸರ್. ಸಭಾ ಮಂಟಪ ಹೋಗಿ ಬರ್ಬೋದು. ಒಳಕಲ್ಲ ಅದೊಂದು ಫುಡ್ ಸ್ಟಾಕ್ ನಲ್ಲಿ ಅಡಿಗೆ ಮಾಡೋಕ್ಕೆ ಎಲ್ಲ ಸ್ಟಾಕ್. ಹೌದು. ಇದೆಲ್ಲ ಕಿಚನ್ ರೂಮ್. ಅದು ಬಿದ್ದಿರ ಸರ್. ಅದು ತಡೆಗಳು. ಹೌದು. ನಿಜವಾಗೈತೆ ಅಡಿಗೆ ಎಲ್ಲ ಬಿದ್ದೋಯ್ತು ಬರಪ್ಪ. ಇಲ್ಲೊಂದೈತೆ. ಹಾಗೆ ಹೋಗೋದಕ್ಕೆ ಸಭಾ ಮಂಟಪ ಸರ್. ಓಪನ್ ಮೀಟಿಂಗ್ ಪ್ಲೇಸ್. ಅಲ್ಲಿಗೆ ನಾವು ಬರ್ಬೋದು. ಈ ಕಡೆ ಮುಂದೆ ರೈಟಲ್ಲಿ ಒಂದು ಗುಹೆ ಥರ ಇದೆ, ಅದು ಕಿಚನ್ ರೂಮ್ ಸರ್. ಅದು ಅಲ್ಲಿ ಅಲ್ಲಿಗೆ ಹೋಗ್ರಿ. ಹಿಂದಕ್ಕೆ ಹೋಗ್ಬಿಡಿ, ಅದು ಫಾರೆಸ್ಟ್ ಏರಿಯಾ ಇದೆ, ಅಲ್ಲಿಗೆ ಹೋಗ್ರಿ. ಬ್ಯಾಟ್ಸ್ ತುಂಬ ಸ್ಮೆಲ್ ಇದೆ. ಇಲ್ಲೇ ಬರೋದು ಇಷ್ಟನ ಸ್ಮೆಲ್ಲು ಇಷ್ಟೊಂದೈತಿ ಹಿಂಗೋದು. ಈಗ ಹೊರಗಡೆ ಹೋಗಿದ್ವಲ್ವಾ, ಈ ಮುಂದೆ ಎಂಟ್ರೆನ್ಸ್ ಅಲ್ಲಿ 7 ಬೀಡು ಕಿಡಿಗೆ ಬಂತಲ್ಲ ವಿಂಡೋ, ಅದೇ ವಿಂಡೋ ಸರ್. ಅದು ಅದೇ ಅವಾಗಲೇ ಡ್ರಿಲ್ ನೋಡಿದ್ವಲ್ಲ ಅದು ಡ್ರಿಲ್ ಹಾಕಿದ್ರೆ ಅದು 7 ಬೀಡು ಗಂಟಲು ಬಂದಲ್ಲ ಸರ್. ಹಾಂ ಹೌದು. ಅದೇ ಕನ್ಫ್ಯೂಸ್ ಗೆಲ್ಲ ಇದೆಲ್ಲ ಹೇಗೆ ಗೊತ್ತಾಗಲ್ಲ ಬಿಡಿ. ವಿಲಾಸ್ ಬಂದ್ವಿ. ಇದು ನಂದಿ ದೇವಸ್ಥಾನ ಎಲ್ಲ ಹೊಡೆದಾಕಿರಿ, ದೊಡ್ಡದಾಗಿತ್ತು. ಈ ಗುಹೆಯಲ್ಲಿ ಪಂಚಪಾಂಡವರು ಪಂಚಲಿಂಗಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ್ದಾರೆ. ತದನಂತರ ಬಂದಂತಹ ಋಷಿಮುನಿಯೊಬ್ಬರು ಇನ್ನುಳಿದ 4 ಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಹಾಗೂ ಇಲ್ಲಿ ನಾವು ಒಂದು ಶಾಸನವನ್ನು ಸಹ ನೋಡಬಹುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ತಪ್ಪದೆ ಅನು ಟ್ರ್ಯಾಕ್ ಡೈರೀಸ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.